ಇವಾಗೇನಪ್ಪ ಅಂತಂದರೆ ತುಂಬ ಜನ ಮಾಡುವಂಥದ್ದು ಈ ಥರ ಚೀಲದ ದಾರಗಳು ಅಥವಾ ನರ್ಸರಿ ನೆಟ್ ದಾರಗಳು ತುಂಬ ಜನ ಕೇಳಿದ್ದೀನಿ. ಅಂದರೆ ಕೋಳಿ ಮರಿ ಏನಾದರೂ ನುಂಗ್ತು ಅಂದರೆ ಆ ದಾರ ಎಷ್ಟು ಒಳಿ ಕೊಯ್ತದೆ ಅಂತಂದರೆ ನೀವು ಇಮ್ಯಾಜಿನೇಷನ್ನೇ ಮಾಡ್ಕೊಳಕ್ಕಾಗೋದಿಲ್ಲ, ಅಷ್ಟು ಒಳಿ ಕೊಯ್ತದೆ ದಾರ. ಅಂದರೆ ಇಲ್ಲಿ ಕಾಣಿಸ್ತದೆ ನೋಡಿ, ಇಲ್ಲ ಅಂತಂದ್ರೆ ಅರ್ಧ ಮೊಳ ಅಂತಂದರೆ ನಿಮ್ಮ ಕೈಲಿ ಅರ್ಧ ಮೊಳ ಅಂತ ಬಂತು ಅಂತಂದರೆ ಒಂದಷ್ಟು ಉದ್ದ ಅಂತಲೇ ಲೆಕ್ಕ. ಕೋಳಿಲಿ ಬರ್ತಿದೆ ನೋಡಿ, ಕೋಳಿ ಮರಿಗೆ ಎಳಿತಾ ಇದ್ರೆ ಒಳಗಡೆ ಇದ್ರ ಗಂಟು ಹೊಂಟೋಗಿರುತ್ತೆ, ನುಲ್ಕೊಂಡು ಹೊಂಟೋಗಿರುತ್ತೆ. ಅದಕ್ಕೆ ಹೇಳ್ತಾರೆ ತುಂಬ ಜನ ಅಣ್ಣಂದಿರಿಗೆ, ಈಗ ಹೊಸ ಫಾರಮ್ ಮಾಡೋರಿಗೆ ಒಂದು ಸ್ವಲ್ಪ ಚೀಲಗಳ ಮೇಲೆ ಮೇವು ಹಾಕ್ತಾಯಿದ್ರೆ ಒಂದು ಸ್ವಲ್ಪ ನೋಡ್ಕ ಹಾಕಿ ಅಂತಂದರೆ ಮರಿಗಳ ಮೇವು ಹಾಕ್ಬೇಕಾದ್ರೆ ಫೀಲ್ಡರ್ ಇಲ್ಲ ಅಂತಂದ್ರೂ ಚೀಲ ನೀಟಾಗಿರಬೇಕು. ಅಂತಂದರೆ ಈ ಥರ ದಾರ ಬಿಟ್ಕೊಳ್ಳೋದು, ದಾರ ಬಿಟ್ಕೊಳ್ಳೋ ತಾರ್ಪಲ್ ಆಗ್ಬೋದು, ಚೀಲ ಆಗ್ಬೋದು, ಈ ಥರದ್ದೆಲ್ಲ ಹಾಕ್ಬಿಟ್ರೆ ನಿಮ್ಮ ಪ್ರಾಬ್ಲಮ್ ಆಗೋದೇನಪ್ಪ ಅಂತಂದರೆ ನಿಮ್ಗೆ ಈ ಥರದ್ದೆಲ್ಲ ಅಂತಂದ್ರೆ ಇವಾಗ ನಿಮ್ಗೆ ಇಲ್ಲಿ ಕಾಣಿಸ್ತೈತೆ ನೋಡಿ, ಮರಿ ಎಲ್ಲಿ ಗಂಟ ನುಗ್ಗೈತೆ ಅಂತ ಇಟ್ಕೊಂಡು ಎಳಿಬೇಕಾದ್ರೆ ನೀವೇನಾದ್ರು ಜಾಸ್ತಿ ಎಳೆಯೋಕೆ ಹೋಯ್ತು ಅಂದರೆ ನಾಲ್ಗೆ ಕುಯ್ಕೋತದೆ, ಜಾಸ್ತಿ ಎಳೆಯೋಕ್ಕಾಗಲಿಲ್ಲ ಅಂತಂದರೆ ಒಳಗಡೆ ಇರೋದೆಲ್ಲ ಹೆಚ್ಚಿಗೆ ಬರುತ್ತೆ. ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ ನಿಮಗೆ, ಫಸ್ಟ್ ಆಫ್ ಆಲ್ ನೀವೇನಾದರೂ ನಾಟಿ ಕೋಳಿ ಸಾಕೋರು, ನೀವೇನಾದರೂ ಚೀಲದ ಮೇಲೆ ಮೇವು ಹಾಕ್ತಾಯಿದ್ದೀರಾ ಅಂದರೆ ಕಡ್ಡಾಯವಾಗಿ ತಿಳ್ಕೊಬೇಕಾಗಿರೋದೇನಪ್ಪ ಅಂದರೆ ಇದು ಅಂತಂದರೆ, ಇವಾಗ ಚೀಲದ ಮೇಲೆ ಮೇವು ಹಾಕ್ತಾಯಿದ್ದೀರಾ ಅಂದ ತಕ್ಷಣ ಅದನ್ನ ಎಳೆಯೋಕ್ಕಾಗಲ್ಲ. ಒಂದೇ ಸಲ ಎಳೆಯೋಕೆ ಹೋಯ್ತು ಅಂತಂದರೆ ಕಿತ್ತೋಯ್ತದೆ, ನಾಲ್ಗೆ ಕಿತ್ತೋಗೋದು, ಇಲ್ಲ ಅಂತಂದರೆ ಒಳಗಡೆ ಇರೋ ಮಾಂಸ ಎಲ್ಲ ಕಿತ್ಕೊಬರೋದು, ಈ ಥರದ್ದೆಲ್ಲ ಆಗುತ್ತೆ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರೋದೇನು ಅಂತಂದರೆ ಅದನ್ನು ಆ ಥರ ಚೀಲದ್ದು ಅಥವಾ ಮೇವುಗಳನ್ನ ಹಾಕ್ತಾಯಿದ್ದೀರಾ ಅಂದರೆ ಫಸ್ಟು ಅದನ್ನ ಬಿಟ್ಬಿಡ್ರಿ. ನೀವು ಹಾಕ್ತೀರಾ ನೀಟಾಗಿರೋದು, ಇಲ್ಲ ಫೀಲ್ಡರ್ಗಳು ತೊಗೋತೀನಿ ಅಂದರೆ ತೊಗೊಳ್ಳಿ, ಇಲ್ಲ ಅಂತಂದರೆ ನೀಟಾಗಿರೋ ಚೀಲಗಳಿರುತ್ತೆ. ಉದಾಹರಣೆಗೆ ಏನು ಅಂತಂದರೆ ಕುಯ್ಯೋ ರೀತಿಲಿರುತ್ತೆ. ಅಂದರೆ ಇವಾಗ ದಾರ ಬಿಟ್ಕೊಳ್ದಿರೋ ಚೀಲಗಳು, ದಾರ ಬಿಡೋ ಚೀಲಗಳು, ಈ ಥರದವೆಲ್ಲ ಒಂದಷ್ಟು ಇರ್ತವೆ. ಅವನ್ನ ನೋಡಿಕೊಂಡು ನೀವು ಕುಯ್ಬೇಕಾಗುತ್ತೆ ವಿನಃ ಯಾವುದೇ ರೀತಿ ಕುಯ್ಯೋಕ್ಕಾಗೋದಿಲ್ಲ. ಈಗ ಸಡನ್ಲಿ ಈಗ ನೋಡ್ತಾ ಇದ್ದೀರಲ್ವ, ಈ ಮರಿನ ಒಂದೇ ಸಲ ಎಳೆಯೋಕೆ ಹೋಯ್ತು ಅಂದರೆ ನಾಲ್ಗೆ ಕುಯ್ಕೋತದೆ, ಒಂದೇ ಸಲ ಎಳೆಯೋಕ್ಕಾಗಲಿಲ್ಲ ನಿಧಾನ ಇಳಿತೀವಿ ಅಂತಂದರೆ ಒಳಗಡೆ ಇರೋದೆಲ್ಲ ಕಲ್ಸ್ಕೊಳ್ಳುತ್ತೆ. ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಅಂದರೆ ನಿನಗೂ ಗೊತ್ತಲ್ಲ ಗುರು, ಈ ಥರದ್ದೆಲ್ಲ ಆ್ಯಕ್ಟಿಂಗ್ ಆಯಿತು ಅಂತ ತುಂಬ ಜನ ಕೇಳ್ತಾ ಇರ್ಬೋದು. ಅಂತಂದರೆ ಈ ಥರ ಮೇವು ಹಾಕ್ದಾಗ ಒಂದೊಂದು ಟೈಮ್ ಏನು ಮಾಡೋಕ್ಕಾಗಲ್ಲ. ಬಟ್ ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ನೆಕ್ಸ್ಟ್ ಸಲ ನಾವು ಮಾಡೋ ತಪ್ಪುಗಳನ್ನ ನೀವು ಮಾಡೋಕೆ ಹೋಗ್ಬಿಡ್ರಿ. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ನಿಮಗೆ ಗೊತ್ತಿರೋದು ನೀವು ಹೇಳಿ, ನಮಗೆ ಗೊತ್ತಿರೋದು ನಾವು ಹೇಳ್ತೀವಿ, ನೀವು ತಿಳ್ಕೊಂಡಂಗೆ ಆಗುತ್ತೆ ಮತ್ತು ನಾವು ತಿಳ್ಕೊಂಡಂಗೆ ಆಗುತ್ತೆ ಅಂತ ತುಂಬ ಜನಕ್ಕೆ ಅದನ್ನೇ ಹೇಳ್ತಾ ಇರೋದು. ಬಟ್ ಆ ಥರ ಮಾಡ್ಕೊಳ್ಳಿ, ಒಂದು ಅದೇ ಖುಷಿ ನಿಮಗೆ. ಅದು ಆ ಥರದ್ದೆಲ್ಲ ಒಂದಷ್ಟು ಹೇಳ್ಕೊಡೋರು ಇದ್ದಾಗ.